ಬೂಚೇಶ್ವರ ಎಂಬ ಅಸಲಿ ಹೆಸರಿನಿಂದ ನಾಮಕರಣವಾದ ಈ ದೇಗುಲ ಕಾಲಾನಂತರದಲ್ಲಿ ಈ ದೇಗುಲದ ಶಿಲ್ಪಕಲೆಯನ್ನು ಕಂಡು ಮಾರು ಹೋದ ಜನರು ಇದನ್ನು ಕೆತ್ತಿದವನಿಗೆ ಕಲಾಪ್ರೇಮದ ಹುಚ್ಚು ಹಿಡಿದಿರಬೇಕು ಎಂದು ಉದ್ಗರಿಸಿದ್ದರಿಂದ ಈ ದೇಗುಲಕ್ಕೆ ಬೂಚೇಶ್ವರ ಎಂಬ ಹೆಸರು ಬಂದಿದೆ. ಈ ದೇಗುಲದ ಇಂದಿನ ಅವನತಿಗೆ ಮುಖ್ಯ ಕಾರಣ ಇಬ್ಬರು ದಾಳಿಕೋರರು. ಅವರೇ ಮಲ್ಲಿಕ್ ಕಾಫೂರ್ ಹಾಗೂ ಮಹಮ್ಮದ್ ಬಿನ್ ತುಘಲಕ್. ಈ ದೆಹಲಿ ಸುಲ್ತಾನರ ದಾಳಿಕೋರರು ತಮ್ಮ ಸಾಮ್ರಾಜ್ಯ ವಿಸ್ತರಿಸುವ ಗುರಿಯಾಗಿದ್ದರೂ ಸಹ ಅವರು ಧಾರ್ಮಿಕ ಯುದ್ಧವನ್ನು ಮಾಡಿದ್ದರು ಎನ್ನುವುದಕ್ಕೆ ಸಾಕ್ಷಿ ವಿಗ್ರಹಗಳ ಕೈ, ಮೂಗು ಅಥವಾ ಮುಖದ ಭಾಗಗಳನ್ನು ಭಗ್ನಗೊಳಿಸುವುದು ಇದೇ ಇವರ ಮೂಲ ಉದ್ದೇಶವಾಗಿತ್ತು. ಏಕೆಂದರೆ ಹಿಂದೂ ಧರ್ಮದ ಸಂಪ್ರದಾಯದಂತೆ ಒಮ್ಮೆ ವಿಗ್ರಹವು ಭಿನ್ನವಾದರೆ ಆ ವಿಗ್ರಹಕ್ಕೆ ಪೂಜೆ ಮಾಡುವಂತಿಲ್ಲ, ಇದರಿಂದ ಜನರು ದೇಗುಲಕ್ಕೆ ಬರುವುದಿಲ್ಲ ಎಂಬುದೇ ಅವರ ಮೂಲ ತಂತ್ರವಾಗಿತ್ತು. ಹೀಗೆ ಒಂದು ಕಡೆ ಧರ್ಮದ ಹೆಸರಿನಲ್ಲಿ ದೇಗುಲ ಹಾಳಾದರೆ, ಇತ್ತೀಚಿನ ದಿನದಲ್ಲಿ ಎಂದರೆ 2021 ಫೆಬ್ರವರಿಯಲ್ಲಿ ಒಂದು ದುರಾದೃಷ್ಟಕರ ಘಟನೆಯೂ ಸಹ ನಡೆಯಿತು. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯಿಂದ ದೇಗುಲದ ಸಂರಕ್ಷಣೆಗಾಗಿ ನೇಮಕಗೊಂಡಿದ್ದ ಕಾರ್ಮಿಕರಿಗೆ ದೇಗುಲದ ಸುತ್ತಮುತ್ತ ಬೆಳೆದು ನಿಂತಿದ್ದ ಗಿಡ, ಮರ, ಪೊದೆಗಳನ್ನು ತೆರವು ಮಾಡಲು ಆದೇಶ ನೀಡಿದ್ದರು. ಆದರೆ ಕಾರ್ಮಿಕರು ತಮ್ಮ ಕೆಲಸವನ್ನು ಸುಲಭ ಮಾಡಿಕೊಳ್ಳಲು ಅವುಗಳನ್ನು ಕತ್ತರಿಸುವ ಬದಲು ಗಿಡಗಳಿಗೆ ಬೆಂಕಿ ಹಚ್ಚಿದ್ದರು. ಇದರ ಫಲವಾಗಿ ಮೊದಲೇ ನಶಿಸಿದ್ದ ಈ ದೇಗುಲವು ಇನ್ನಷ್ಟು ಹಾನಿಯಾಗಿ ಸಾವಿರಾರು ವರ್ಷಗಳ ಇತಿಹಾಸವಿರುವ ಈ ಕಲ್ಲುಗಳು ಬೆಂಕಿಯ ಶಾಖಕ್ಕೆ ಪದರಗಳಂತೆ ಕಿತ್ತು ಬಂದವು. ಇದು ಯಾವುದೋ ಪ್ರಕೃತಿಯ ವಿಕೋಪವಲ್ಲ, ಬದಲಿಗೆ ಮನುಷ್ಯನ ನಿರ್ಲಕ್ಷ್ಯದಿಂದ ಆದ ಹಾನಿ ಎಂದು ಹೇಳಬಹುದು. ಇನ್ನಷ್ಟು ಹೊಸ ಕಥೆಗಳೊಂದಿಗೆ ನಾವು ನಿಮ್ಮ ಮುಂದೆ ಮತ್ತೆ ಸಿಗೋಣ.